ಎಲ್ರಿಗೂ ಕೊಡ್ತಿದ್ಯಾ, ನನಗೆ ಮಾತ್ರನೇ ಕೊಡ್ತಿದ್ಯಾ? ಬೇರೆಯವರು ಕೊಡೋಕ್ಕೆ ಎಲ್ಲರೂ ಇದ್ದಾರೆ, ಆದರೆ ನೀನು ಕೊಡೋದಕ್ಕೆ ನಾನೊಬ್ಬನೇ ಇರೋದು ಅಂತ ಅನ್ನಿಸ್ತು. ನಾವು ಒಂದಾಗ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ನೀನು ಎಲ್ಲೇ ಇದ್ರೂ ಹ್ಯಾಪಿಯಾಗಿರಬೇಕು ಅಂತ ಕೋರ್ಕೊಳ್ಳೋರಲ್ಲಿ ಮೊದಲನೇ ವ್ಯಕ್ತಿ ಮಾತ್ರ ಖಂಡಿತವಾಗ್ಲೂ ನಾನೇ. ಈ ನೆನಪುಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೊರಟು ಹೋಗ್ಬೇಕು. ನೆನ್ಸ್ಕೊಂಡಾಗ್ಲೆಲ್ಲ ನೋವು ತುಂಬ ಜಾಸ್ತಿ ಆಗುತ್ತೆ. ಎಲ್ಲರೂ ತಮ್ಮ ಪ್ರೀತಿನ ಹೇಗಾದ್ರೂ ಮಾಡಿ ಗೆಲ್ಲಿಸ್ಕೊತಾರೆ, ಆದ್ರೆ ನಾನು ಮಾತ್ರ ನನ್ನ ಪ್ರೀತಿ ಸೋತ್ ಹೋಗ್ಬೇಕು ಅಂತ ಬಯಸ್ತಿದ್ದೀನಿ. ಇಷ್ಟಪಟ್ಟಿರೋದೆಲ್ಲ ದೂರ ಆಗೋದು ನನಗೆ ಹೊಸ್ತೇನೂ ಅಲ್ಲ. ಆಗ ನಮ್ಮಮ್ಮ, ಈಗ ಈ ಫ್ಯಾಮಿಲಿ, ಜೊತೆಗೆ ನನ್ನ ಪ್ರೀತಿ. ಏನು ನಿಜವಾಗ್ಲೂ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತಾ ಇದೆಯಾ? ಇದರಲ್ಲಿ ಸುಳ್ಳೇನಿದೆ? ಆಲ್ರೆಡಿ ಎಲ್ರಿಗೂ ಹೇಳಿದ್ನಲ್ಲ. ಆದರೆ ಯಾಕೆ ಹೋಗ್ತಾ ಇದೆಯಾ ಅಂತ ಕಾರಣನೂ ಹೇಳು ಆದ್ಯ. ಯಾಕೆ ಅಂದರೆ ನನಗೋಸ್ಕರ ನಮ್ಮಪ್ಪ ಬಂದಿರೋದ್ರಿಂದ. ಎಷ್ಟು ದಿನ ನಾನು ಯಾವಾಗ ಹೋಗ್ತೀನಿ, ಯಾವಾಗ ನಮ್ಮ ಅಪ್ಪನ ಜೊತೆ ಇರ್ತೀನಿ, ಅಲ್ಲಿರೋ ಫ್ರೆಂಡ್ಸ್ನೆಲ್ಲ ತುಂಬ ಮಿಸ್ ಮಾಡ್ಕೋತಿದ್ದೆ ಅಂತ ಫೀಲಿಂಗ್ ಇರ್ತಿತ್ತು ಸೀನು. ಇನ್ಮೇಲೆ ಅಂಥದ್ದೇನೂ ಇರೋದಿಲ್ಲ. ಬರೀ ಮಾತಿಗೆ ಹೇಳ್ತಿದ್ಯಾ ಅಷ್ಟೇ ಆದ್ಯ, ಆದರೆ ನಿನ್ನ ಕಣ್ಣಲ್ಲಿ ಆ ನೋವು ಎದ್ದು ಕಾಣಿಸ್ತಾ ಇದೆ. %99 ನಿನ್ಗೆ ಮನೇಲಿರ್ಬೇಕು ಅನ್ನೋ ಆಸೆ. 1% ಯಾವುದೋ ಒಂದು ಕಾರಣದಿಂದ ಇಲ್ಲಿಂದ ಹೋಗ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ಸೀನು, ನಿಜವಾಗ್ಲೂ ನಮ್ಮಪ್ಪ ಕರೆದ್ರು ಅಂತಾನೆ ನಾನು ಹೋಗ್ತಿರೋದು. ಇದೆಲ್ಲ ಸುಳ್ಳು. ಚಾರು ಜೊತೆ ನನ್ನ ಮದುವೆ ನಡೀಲಿ ಅಂತ ನೀನು ಹೋಗ್ತಾ ಇದೆಯಾ ಆದ್ಯ? ಇದು ನಿಜ. ಆದ್ಯ, ಇದನ್ನ ಅನ್ಯಾಯ, ಮೋಸ ಅಂತ ಹೇಳ್ತಾರೆ. ನಿನಗೆ ನೀನೇ ಮೋಸ ಮಾಡ್ಕೊಳ್ಳೋದು ದೊಡ್ಡ ತ್ಯಾಗ ಅನ್ಕೊಂಡಿದ್ಯಾ ಆದ್ಯ? ಆದ್ರೆ ನಮ್ಮ ಪ್ರೀತಿ ನೆನಪಾದಾಗ ಅತ್ತೆನ ನೆನೆಸ್ಕೊಂಡು ಎಷ್ಟು ದುಃಖ ಪಡ್ತೀಯೋ, ಜೀವನ ಪೂರ್ತಿ ಆ ಥರ ದುಃಖ ಪಡ್ಬೇಕಾಗಿ ಬರುತ್ತೆ. ನಿನಗೆ ಅಭ್ಯಾಸ ಆಗೋಗಿದೆ ಬಿಡು, ಆದ್ರೆ ನಾನು ಇವಾಗ ಅಭ್ಯಾಸ ಮಾಡ್ಕೋತಿದ್ದೀನಿ ನೋವನ್ನ ಮರೆಯೋದಕ್ಕೆ. ಆದ್ರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಆದ್ಯ. ಅದಕ್ಕೆ ಕೊನೆ ಕ್ಷಣದವರೆಗೂ ನಿನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೀನು, ನೀನು ಅನಾವಶ್ಯಕವಾಗಿ ಏನೇನೋ ಊಹಿಸ್ಕೋತಿದ್ಯಾ. ನಾನು ನಮ್ಮ ಅಪ್ಪನ ಬಗ್ಗೆ ಬಿಟ್ರೆ ಬೇರೆ ಯಾರ ಬಗ್ಗೆನೂ ಯೋಚಿಸ್ತಿಲ್ಲ. ಏನೋ ಅಮಾಯಕಳು ಅಂತ ರಾಜಲಕ್ಷ್ಮಿನ ಇಷ್ಟಪಟ್ಟೆ. ನಿಮ್ಮೆಲ್ಲರನ್ನೂ ಕೂಡ ಹಚ್ಕೋತೀನಿ ಅಂತ ಅನ್ಕೋಬೇಡ ಸೀನು. ಮನ್ಸಲ್ಲಿರೋ ಪ್ರೀತಿನ ನೀನ್ ಏನೇ ಮಾಡಿದ್ರು ಒಪ್ಕೊಳ್ಳಲ್ಲ. ಕೊನೆ ಪಕ್ಷ ಕಣ್ಮುಂದೆ ಇದ್ರು ನಿನ್ನ ನೋಡ್ಕೊಂಡೆ ಜೀವನ ಪೂರ್ತಿ ಕಳಿಯೋಣ ಅನ್ಕೊಂಡೆ ಆದ್ಯ. ಇವಾಗ ಇದು ಕೂಡ ಇಲ್ದಿರೋ ಹಾಗೆ ಮಾಡ್ತಿದ್ಯಾ. ಸೀನು, ಒಂದೇ ವಿಷಯನ ಪದೇ ಪದೇ ಹೇಳೋದು ನನಗಿಷ್ಟ ಆಗಲ್ಲ. ಈ ಆದ್ಯ ಈ ಮನೆಗೆ ಅತಿಥಿಯಾಗಿ ಬಂದಿದ್ದು, ಈಗ ಅತಿಥಿಯಾಗೆ ಹೊರಟೋಗ್ತಾಳೆ. ಆದಷ್ಟು ಬೇಗ ನಿನಗೆ ಮದುವೆ ಆಗತ್ತೆ. ಅದಾದ್ಮೇಲೆ ನೀನು ಚಾರು ಸಂತೋಷವಾಗಿರ್ಬೋದು. ಮನ್ಸಾರೆ ಪ್ರೀತಿಸಿದವ್ರನ್ನ ಮರ್ತು ನಿಂತರ ಸಂತೋಷವಾಗಿರೋದು ನನಗೆ ಬೇಕಾಗಿಲ್ಲ ಆದ್ಯ. ನೀನು ಹೋಗ್ತಿದ್ಯಾ ಅನ್ನೋದನ್ನ ನೆನ್ಸ್ಕೊಂಡ್ರೆ ನನ್ನ ಹೃದಯ ಒಂದು ನಿಮಿಷ ನಿಂತೋಗುತ್ತೆ. ಗಟ್ಟಿಯಾಗಿ ನಿಮ್ಮನ್ನೆಲ್ಲ ತಪ್ಕೊಂಡು ಇಲ್ಲೇ ಇದ್ದು ಬಿಡಬೇಕು ಅನ್ನಿಸ್ತಿದೆ ಸೀನು. ಆದ್ರೆ
ನಾನು ಕೆಲಸ ಮಾಡೋಕ್ಕಾಗಲ್ಲ. ಅಮ್ಮನಿಗೆ ಕೊಟ್ಟ ಮಾತಿನ ಪ್ರಕಾರ ಇಷ್ಟು ದಿನ ಇಲ್ಲಿದ್ದೆ. ಈಗ ಸಮಯ ಮುಗಿದಿದೆ. ನಾನು ಹೊರಟೋಗ್ತಿದ್ದೀನಿ. ಏನಾದ್ರೂ ಮಾತಾಡು ಆದ್ಯ. ಇದನ್ನೆಲ್ಲ ನಿನಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ನಾನು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನೀನು ನನ್ನ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಬೆಟರ್. ಮನ್ಸಲ್ಲಿ ಎಷ್ಟೊಂದು ನೋವನ್ನು ಇಟ್ಕೊಂಡು ಇನ್ನು ಎಷ್ಟು ದಿನ ಅಂತ ನಾಟಕ ಆಡ್ತೀಯ ಆದ್ಯ? ಇಲ್ಲೇ ಇದ್ಬಿಡು ಆದ್ಯ. ನೀನು ಕೈ ಹಿಡಿಬೇಕು ಅಂದರೆ ಚಾರು ಕೈನ ಮಾತ್ರ ಹಿಡಿಬೇಕು. ನಾನು ಕೇವಲ ನಿನಗೊಬ್ಳು ಬಂಧು ಅಷ್ಟೇನೆ. ವಿಶ್ ಯು ಅಡ್ವಾನ್ಸ್ಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ಆದ್ಯ, ಇಷ್ಟು ದಿನ ನಾನು ಸಂತೋಷವಾಗಿದ್ದೆ ಅಂದ್ರೆ ಅದಕ್ಕೆ ಕಾರಣ ನೀನೇ ಆದ್ಯ. ಇವತ್ತಿಂದ ಪ್ರತಿ ದಿನಾನು ಬರೀ ನೋವಿನಿಂದ ತುಂಬಿರುತ್ತೆ. ಚಾರು ಜೊತೆ ಮದ್ವೆ ಏನಾದ್ರೂ ಆಗೋದ್ರೆ ಅದು ನರ್ಕ ಆಗೋಗುತ್ತೆ. ಲೈಫ್ ಲಾಂಗ್ ಸಂತೋಷವಾಗಿರಕ್ ಸಾಧ್ಯ ಇಲ್ಲ. ಎಲ್ಲಿಂದ ಬಂದಿದ್ದೀನೋ ಅಲ್ಲಿಗೆ ಹೊರಟು ಹೋಗ್ಲೇಬೇಕಲ್ವಾ ಚಿಕ್ಕಪ್ಪ? ಅಪ್ಪ ಬಂದು ಕರ್ಕೊಂಡು ಹೋಗ್ತೀನಿ ಅಂದಾಗ ನಾನು ಬರಲ್ಲ ಅಂತ
ಇಲ್ಲೇ ಇರು ಅಂತ ಹೇಳಮ್ಮ. ಅಮ್ಮ ಅವಳಿಗಿಲ್ಲೇ ಇರು ಅಂತ ಹೇಳಮ್ಮ. ರಾಜಿ, ಅವಳು ಹೋಗ್ತಿರೋದನ್ನ ನೋಡಿ ನನಗೂ ಬೇಜಾರ. ಹೀಗೆ ಕೇಕ್ ಕಟ್ ಮಾಡಿದಾರಾ? ಆಪಲ್ ಪೀಸನ್ ಕೂಡ ಕಟ್ ಮಾಡಿಸಿಲ್ಲ. ಹೋಗ್ಲಿ, ವಿಶ್ ಏನಾದ್ರೂ ಮಾಡಿದಾರಾ? ಹೇಳಿಲ್ಲ ಪಾರ್ವತಿ. ಹಾ, ಹೋಗ್ಲಿ, ಜಾನಕಿ ಅಕ್ಕನ್ಗೆ ನೀನ್ ಹುಟ್ಟಿದ ಹಬ್ಬ ಆದ್ರೂ ನೆನ್ಪಿದ್ಯಾ? ಇಲ್ಲ ಪಾರ್ವತಿ. ಮತ್ತೆ ಈ ಆದ್ಯ ಹುಟ್ಟಿದಬ್ಬನ ಎಷ್ಟೊಂದು ಆಡಂಬರವಾಗಿ ಮಾಡ್ತಿದ್ದಾರೆ ಅಂತ ನೋಡ್ದ್ಯಾ ಅದ್ಕೆ? ನೀನ್ ಅಷ್ಟೊಂದು ಕೀಳಾಗ್ಬಿಟ್ಯಾ? ಹೇಳಿದ್ನಲ್ಲ ಪಾರ್ವತಿ, ಆದ್ಯ ಈ ಮನೇಲಿ ಕೇಳ್ಕೊತಾ ಇರೋ ಕೊನೆ ಬೇಡಿಕೆ. ಅದಾದ್ಮೇಲೆ ಹೇಗೂ ಅವಳು ಈ ಮನೇಲಿ ಇರಲ್ವಲ್ಲ. ಏನೋ ಅದ್ಕೆ ಮನೇಲಿ ಎಲ್ರು ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ, ಕೊನೆ ನಿಮಿಷದಲ್ಲಿ ಹೋಗದೆ ತಡೆದ್ ಬಿಡ್ತಾರೋ ಏನೋ ಅನಿಸ್ತಿದೆ. ಏನ್ ಪಾರ್ವತಿ ನೀನು ಈಗ್ಲೇ ಅವಳಿಂದ ಅರ್ಧ ಸತ್ತು ಹೋಗಿದ್ದೀನಿ. ಇಂಥ ಮಾತುಗಳೆಲ್ಲ ಹೇಳಿ ಪೂರ್ತಿಯಾಗಿ ಸಾಯಿಸ್ಬೇಡ. ಅಯ್ಯೋ, ಇದು ಚಿಕ್ಕ ಅನುಮಾನ ಅಷ್ಟೇ ಅದ್ಗೆ. ಈ ಅನುಮಾನ ನಿಜ ಆಗ್ಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ. ನಿಜ ಆಗಲ್ಲ ಬಿಡು ಪಾರ್ವತಿ, ಯಾಕಂದ್ರೆ ಅತ್ತಿಗೆಗಿಂತ ನನಗೆ ಆದ್ಯನ್ ಮೇಲೆ ತುಂಬಾ ನಂಬಿಕೆ ಇದೆ. ಅವಳು ಒಂದು ಸಲ ತೀರ್ಮಾನ ಮಾಡಿದ್ರೆ ಯಾರ್ ತಡೆದ್ರೂ ನಿಲ್ಲಲ್ಲ. ಏನಿದೆಲ್ಲ? ನನ್ನ ಬರ್ತ್ಡೇಗೆ ಎಷ್ಟೊಂದು ಏರ್ಪಾಟ್ ಮಾಡ್ತಿದ್ದೀರಾ? ಹೌದಮ್ಮ, ಮತ್ತೆ ಈ ಮನೇಲಿ ನಿನ್ನ ಬರ್ಡೇನ ಆಚರಿಸ್ತೀವೋ ಇಲ್ವೋ ಗೊತ್ತಿಲ್ಲ. ನೀನ್ ನೋಡಿದ್ರೆ ಆಸ್ಟ್ರೇಲಿಯಾಗೆ ಹೋಗ್ತೀನಿ ಅಂತ ಹಠ ಮಾಡ್ತಿದೀಯ. ಅದಕ್ಕೆ ಈ ಏರ್ಪಾಡಿಲ್ಲ. ನಾನು ಹೋಗ್ತಿರೋದಕ್ಕೆ ನೀವಿನ್ನೂ ಬೇಜಾರು ಮಾಡ್ಕೋತಿದ್ದೀರಾ? ನನಗೇನು ಬೇಜಾರಿಲ್ಲ ಆದ್ಯ, ಆದ್ರೆ ನೀನು ಇಲ್ಲಿದ್ರು ಅಲ್ಲಿದ್ರು ಸರಿ, ನಗ್ನಗ್ತ ಕ್ಷೇಮವಾಗಿರ್ಬೇಕು ಅಷ್ಟೆ. ಏರ್ಪಾಡನ್ನ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ಮಿರ್ಚಿ ಲೈಟ್ಸ್, ಬಲೂನ್ಸ್, ಡೆಕೋರೇಷನ್ ಐಟಮ್ಸ್. ನನ್ನ ಚಿಕ್ಕ ವಯಸ್ಸಿಂದ ನನ್ನ ಮಮ್ಮ ಹೀಗೆ ಡೆಕೋರೇಷನ್ ಮಾಡ್ತಿದ್ರು. ನಾನು ಕೂಡ ಅಷ್ಟೇ, ನಿಮ್ಮಮ್ಮನ ಹಾಗೇನೆ ನಿನ್ನ ಹುಟ್ಟಿದ ಹಬ್ಬನ ಮಾಡಬೇಕು ಅನ್ಕೊಂಡೆ. ಇಲ್ಲಿಗೆ ಬರೋದಕ್ಕೂ ಮುಂಚೆ ನನಗೆ ತುಂಬಾ ಅಭಿಪ್ರಾಯಗಳಿರೋದು. ಇಲ್ಲಿಗೆ ಬಂದು ನಿಮ್ ಜೊತೆ ಆಗಿ ಸೇರಿ ನಡೆದಾಗ ಗೊತ್ತಾಯ್ತು ಬಂಧಗಳು ಎಷ್ಟು ಬೆಲೆ ಬಾಳುವಂಥದ್ದು ಅಂತ. ನೀವ್ ಹಾಗೆ
ಮೌನವಾಗಿರ್ಬೇಡಿ, ನನಗಿನ್ನೂ ಬೇಜಾರಾಗುತ್ತೆ. ಹೇಳ್ಕೊಳಕ್ಕಾಗದೇ ಇರೋಷ್ಟು ನೋವು ಮನಸ್ಸಿನಲ್ಲಿರ್ಬೇಕಾದ್ರೆ ಮೌನ ತಾನೇಮ್ಮ ಎಲ್ಲದಕ್ಕೂ ಉತ್ತರ. ದೊಡ್ಡಮ್ಮ, ನಿಮ್ ಕಣ್ಣೀರನ್ನ ನನಗ್ ತೋರಿಸ್ತೇನೆ ಮ್ಯಾನೇಜ್ ಮಾಡ್ತಿದ್ದೀರಾ? ನಿಮ್ಮನ್ನ ಬಿಟ್ಟು ಹೊರಟು ಹೋಗೋದಕ್ಕೆ ನನಗೂ ತುಂಬಾ ನೋವಾಗ್ತಿದೆ, ಆದ್ರೆ ಹೋಗ್ಲೇಬೇಕು. ಬಾ ಅಕ್ಕ, ಬಾ ಕೂತ್ಕೋ. ನೋಡಕ್ಕ, ನಿನ್ಗೋಸ್ಕರ ಮಾಡಿರೋ ಡ್ರಾಯಿಂಗ್ ನೋಡು. ಈ ತರ ಡ್ರಾಯಿಂಗ್ ನ ಇದುವರೆಗೂ ನೀನ್ ಎಲ್ಲೂ ನೋಡಿರಲ್ಲ. ಚೆನ್ನಾಗಿದೆ ಅಲ್ವಾ? ಹೇಗಿದೆ ಅಕ್ಕ? ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಬಿಟ್ಟು. ಥ್ಯಾಂಕ್ಸ್ ಅಕ್ಕ. ನಿನ್ ನೆನಪಿಗಿಟ್ಕೋತೀನಿ. ಏ ಬಿಟ್ಟು, ಡ್ರಾಯಿಂಗ್ ಮಾಡಿದ್ಯಾ ಅಂದ್ರೆ ಸರ್ಪ್ರೈಸ್ ಆಗಿ ಕೊಡ್ಬೇಕು. ಈಗವಾಗ್ಲೇ ಕೊಟ್ಬಿಟ್ರೆ ಬರ್ಡೇ ದಿನ ಏನ್ ಮಾಡ್ತೀಯಾ? ಅಯ್ಯೋ, ಅಷ್ಟೊತ್ತು ನಾನು ವೇಟ್ ಮಾಡಲ್ಲ. ಇವಾಗ ತೋರಿಸಿದ ಮಾತ್ರಕ್ಕೆ ಇದು ಡ್ರಾಯಿಂಗ್ ಆಗ್ದೇನೆ ಇರುತ್ತಾ? ಹೌದಾ? ಹಾಗಾದ್ರೆ ನಿನ್ನಿಷ್ಟ. ರಾಜಿ, ಅಷ್ಟಕ್ಕೂ ನಿನ್ ಡ್ರಾಯಿಂಗ್ ಎಲ್ಲಿ? ರಾಜಿ, ನನಗೆ ಈ ಮನೆಯಲ್ಲಿ ನೀನೇ ಅಲ್ವಾ ಬೆಸ್ಟಿ. ನೀನೇ ಮಾತಾಡಿಸ್ದೆ ಹೋದ್ರೆ ಹೇಗೆ ಹೇಳು? ಓ, ಮೇಡಮ್ ಅವ್ರಿಗೆ ಇನ್ನೂ ಕೋಪ ಹೋಗಿಲ್ಲ ಅಂತಾಯ್ತು. ಸರಿ ಬಿಡು, ನೀನ್ ಮಾತಾಡಿಸ್ದೆ ಹೋದ್ರೆ ನಾನೇ ಮಾತಾಡ್ತೀನಿ. ನನ್ನ ಪ್ರೀತಿಯ ರಾಜಲಕ್ಷ್ಮಿ ತುಂಬಾ ಸಂತೋಷದಿಂದ ಧೈರ್ಯವಾಗಿ ಮನ್ಸಲ್ಲಿರೋ ಮಾತನ್ನ ಹೇಳೋ ಹಾಗೆ ಒಳ್ಳೆ ಹಾಕಿ ಪ್ಲೇಯರ್ ಆಗಿರ್ಬೇಕು ಅಂತ ಬಯಸ್ತಿದ್ದೀನಿ. ರಾಜಲಕ್ಷ್ಮಿಗೆ ನಾನಂದ್ರೆ ಪ್ರಾಣ ಅಲ್ವಾ? ನನಗೋಸ್ಕರ ಒಳ್ಳೆ ಪೇಂಟಿಂಗ್ ಮಾಡಿರ್ತಾಳೆ. ಎಲ್ಲಿ ನಿನ್ ಪೇಂಟಿಂಗ್ ತೋರ್ಸು. ಅಷ್ಟು ಪ್ರಾಣ ಆಗಿರೋ ನನ್ನನ್ನ ಬಿಟ್ಟು ಹೋಗುವಂತ ಅವಶ್ಯಕತೆ ಆದ್ರೂ ಏನಿತ್ತು?